ಜೀವನದಾಗ ಇಂಥವ್ರು ಎಷ್ಟು ರೊಕ್ಕ ಕೊಟ್ಟರು ತರಕಾಗಲ್ಲ ಸರ್. ಇಂಥ ಸಿಗೋದಿಲ್ಲ. ನಾನು ಭಾಳ ಹುಡ್ತದ ಇಂಥ ಸಿಗೋಲ್ಲ ತರಕ. ನಮ್ಮ ಕಡೆ ಹೆಚ್ಚು ಕಡೆ ನಮ್ಮ ಸೊರಬ ತಾಲೂಕು ಶಿಕಾರಿಪುರ ತಾಲೂಕು ಸೈಡನ್ನು ಹೆಚ್ಚು ಕಡೆ ಹಬ್ಬಕ್ಕೆ ಹೋತಂದ್ರೆ ಬಂಪರ್ನ ಬಹುಮಾನ ಅವತ್ತು ನಿಯತ್ತಿನ ಹಬ್ಬ. ಕುಮಾರ್ ಬಂಗಾರಪ್ಪನವರು ಸಚಿವರಾಗಿದ್ದರು. ಅವಾಗ 6ನೇ ಬಾರಿ ಈ ಹೋರಿ ಹಬ್ಬದ ನೋಡಿ ಇದಕ್ಕೆ ಫಸ್ಟ್ ಕೊಡ್ರಿ ಅಂತ ಹೇಳಿ ಇದನ್ನೇ ಫಸ್ಟ್ ಪ್ರೈಸ್ ಮಾಡಿದರು. ತಾಲೂಕು ಮಳಂಜಿ ಅಂತ ಅಲ್ಲಿಂದ ಹುಡಾಕ್ತಾ ಬಂದಿದ್ವಿ. ಆಮೇಲೆ ಅದು ದೀಪಾವಳಿ ಹಬ್ಬ ಬೆದರಿತು. ಹಂಗೆ ಹಬ್ಬ ಮಾಡ್ಕೊಂಡಿದ್ರೆ 5-6 ವರ್ಷ ಹಬ್ಬ ಮಾಡಿದ್ವಿ. ಎಲ್ಲಿ ಹೋದರೂ ಫಸ್ಟ್ ಪ್ರೈಸ್ ಬಂಪರು ಫಸ್ಟ್ ಪ್ರೈಸ್ ತಗೊಳ್ತಾ ಇತ್ತು. ಆಮೇಲೆ ವಯಸ್ಸಾಯಿತು, ನಮ್ಮ ತಿರ್ಕೊಂತು. ಎಲ್ಲ ಹಬ್ಬ ಬ್ಯಾಡಗಿ, ಆನವಟ್ಟಿ, ಹಾನಗಲ್ಲು, ಆಯನೂರು, ನಳಿನಿಗೊಪ್ಪ, ಬೆಳಗಲ್ಪೇಟೆ, ಬನವಾಸಿ, ಅಂಡಿಗಿ ಎಲ್ಲ ಕಡೆ ಹಬ್ಬ ಮಾಡಿದ್ವಿ. ತ್ಯಾಗರ್ತಿ ಎಲ್ಲ ಕಡೆ ಬಂಪರ್ ಪ್ರೈಸ್ ತಗೊಂಬಂತ ಸರ್. ಅವ ವಯಸ್ಸಾಗಿ ತಿರ್ಕೊಂತ. ಜೀವನದಾಗ ಇಂಥವ್ರು ಎಷ್ಟು ರೊಕ್ಕ ಕೊಟ್ಟರು ತರಕಾಗಲ್ಲ ಸರ್. ಇಂಥ ಸಿಗೋದಿಲ್ಲ. ನಾನು ಭಾಳ ಹುಡ್ತದ ಇಂಥ ಸಿಗೋಲ್ಲ ತರಕ. ವಯಸ್ಸದ ಭಾಳ ದುಃಖ ಅನ್ನಿಸ್ತಾರೆ ಅದು. ಅಂದೇ ತರಕಾಗಲ್ಲ ಸರ್. ಏನು ಕೊಟ್ಟರು ತರಕಾಗಲ್ಲ. ಬರೋದು ಸರ್, ಕರು ಬರೋದು, ತಿನ್ಸೋದು, ಯಾವಾಗದು ಕಾಳು ಗೊಟ್ಟದ ಕಾಳೇ ಕುಣಿಸ್ಬೇಕು. ಅದಕ್ಕೆ ಹಾಲು ಹಾಕ್ತಿದ್ವಿ, ಕಾಳು ಹಾಕ್ತಿದ್ವಿ. ಗೆದ್ದಿ ಹೊಂಟು ಹಿಂಬಲ ಬರೋದು. ದೀಪಾವಳಿ ಹಬ್ಬ ಯಾರನ್ನೂ ಮುಟ್ಕೊಡ್ತದಿಲ್ಲ. ಮನೆಯನ್ನ ಮುಟ್ಕೊಡ್ತಿಲ್ಲ, ಮಂದಿನ ಮುಟ್ಕೊಡ್ತದಿಲ್ಲ. ಅದನ್ನ ನನವರಿಕೆ ಮಾಡಿದ್ವಿ ಸರ್. ನಾವು ಇಂಥ ಸಿಗೋಲ್ವಲ್ಲ ಅಂತ ಮಾಡಿಸಿದ್ದೀವಿ. ಇದನ್ನ ಹೆಸರು ಉಳಿಲಿ ಅಂತ ಮಾಡಿಸಿದ್ವಿ. ಹ್ಞೂ ಸರ್. ಸರ್ದಾರ್ ಅಂದ್ರೆ ಆ ಕಡೆ ಹೆದರ ಹಿಡಿಯಾಕ ನಿಲ್ಲಕ್ಕೆ ಹೆದರ. ಅದು ಶಿವಾನಂದಪ್ಪ ಅಂತ. ಸ್ವಲ್ಪ ಮೇಂಟೆನೆನ್ಸ್ ಕಡಿಮೆ ಆಗ್ತದೆ ಆ ಕಡೆಯಿಂದ. ಹದಿನೈದರಲ್ಲಿ ಮಾಡಿರೋ ಸಮಾಧಿ 10 ಇಯರ್ಸ್ ನಮ್ಮ ಮನೆಯಲ್ಲಿ ಗ್ರ್ಯಾಂಡ್ ಸೆಲೆಬ್ರೇಷನ್ಸ್ ಹಬ್ಬ. ಇದು ತೀರ್ಕೊಂಡಾಗ ಒಬ್ಬ ಮನುಷ್ಯ, ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಒಬ್ಬ ಮನುಷ್ಯ ಯಾವ ರೀತಿ ನಾವು ಶವ ಸಂಸ್ಕಾರ ಮಾಡ್ತಾರಲ್ಲ ಆ ರೀತಿ ಸ್ವಾಮಿಯರನ್ನ ಕರೆಸಿ ವಿಧಿವಿಧಾನಗಳನ್ನು ಪರಿಪಾಲನೆ ಮಾಡಿ ಒಬ್ಬ ವ್ಯಕ್ತಿಗಿಂತಲೇ ಹೆಚ್ಚು ಇದಕ್ಕೆ ಆದ್ಯತೆ ಕೊಟ್ಟು ಇದು ದೇವರೇ ನಮ್ಮ ಪಾಲಿನ ಆರಾಧ್ಯ ದೈವನ ನಾವು ಕಳ್ಕೊಂಡಂಗೆ ಆಗ್ತದೆ ನಿಜವಾಗ್ಲೂ. ಅವತ್ತೆ ಅದನ್ನು ನಾವು ಮರಿಬಾರ್ದು. ನಮ್ಮ ಊರಿಂದಾನೇ ಒಬ್ರು ಇದ್ದಾರೆ ಸರ್, ಅವ್ರು ಪುರೋಹಿತ ಶಾಸ್ತ್ರದಲ್ಲಿ ಪಂಡಿತರವರು. ಹೌದಾ? ಹಾಂ, ಮಲ್ಕೈನರ್ ಅಂತ ಕೇಳಿಸಿ. ಹಾಂ ಸರ್. ನಾವು ಇವತ್ತಿನ ದಿನ ಕಮ್ಮನವಳ್ಳಿಯ ಸರ್ದಾರ ಎಂಬ ಜನಮೆಚ್ಚಿದ ಹೋರಿಯ ಬಗ್ಗೆ ನಾನು ಒಂದೆರಡು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಹೋರಿಯನ್ನು ನಾವು 2003 ಮತ್ತು 2004ರಲ್ಲಿ ಸಿರ್ಸಿ ತಾಲೂಕು ಮಾಳಂಜಿ ಗ್ರಾಮದಲ್ಲಿ ವ್ಯವಸಾಯಕ್ಕಂತ ತಂದಿರತಕ್ಕಂಥ ಒಂದು ಹೋರಿ. ಅಂದರೆ ಇದ್ರ ಜೊತೆ ಇನ್ನೊಂದು ಹೋರಿ ಇತ್ತು. 2 ಹೋರಿಗಳನ್ನು ನಾವು ಕೇವಲ 12,000 ಕೊಟ್ಟು ತೊಗೊಂಬಂದ್ವಿ. ತೊಗೊಂಬಂದಾಗ 3-4ರಲ್ಲಿ ನಮ್ಮೂರಲ್ಲೇ ಒಂದು ಹಬ್ಬ ಇಟ್ಟಿವಿ. ಹಬ್ಬದಲ್ಲಿ ಇದು ಹಬ್ಬ ಚೆನ್ನಾಗಿ ಹಬ್ಬ ಮಾಡಿಬಿಡ್ತು. ನಮಗೆ ತುಂಬ ಖುಷಿಯಾಗಿ ಇದನ್ನು ನಾವು ಮೊದಲಿಗೆ ಆನವಟ್ಟಿಯಲ್ಲಿ ರಾಷ್ಟ್ರಮಟ್ಟದ ಹೋರಿ ಹಬ್ಬ ಸ್ಪರ್ಧೆಯಲ್ಲಿ ಸುಮಾರು 6 ಬಾರಿ ಬಿಟ್ಟಿವಿ. 6ನೇ ಬಾರಿಗೆ ಕುಮಾರ್ ಬಂಗಾರಪ್ಪನವರು ಸಚಿವರಾಗಿದ್ದರು. ಅವಾಗ 6ನೇ ಬಾರಿ ಈ ಹೋರಿ ಹಬ್ಬದ ನೋಡಿ ಇದಕ್ಕೆ ಫಸ್ಟ್ ಕೊಡ್ರಿ ಅಂತ ಹೇಳಿ ಇದನ್ನೇ ಫಸ್ಟ್ ಪ್ರೈಸ್ ಮಾಡಿದರು. ಅವತ್ತಿನ ಕಾಲಕ್ಕೆ 1 ತೊಲೆ ಬಂಗಾರ, 5,000 ರೂಪಾಯಿ ಅಮೌಂಟನ್ನು ಇದಕ್ಕೆ ನೀಡಲಾಗಿತ್ತು. ಅದ ನಂತರ ನಾವು ಸುಮಾರು 2003-4ರಿಂದ ಹಿಡಿದು 2011-12ರವರೆಗೆ ಹೋರಿ ಹಬ್ಬ ಮಾಡಿದ್ವಿ. ಅಲ್ಲಿಂದ ಸುಮಾರು ಒಂದು 60-70 ಹೋರಿಗಳ ಹಬ್ಬ ಮಾಡಿದಾಗೂ ಸಹ ಇದು ಫಸ್ಟ್ ಪ್ರೈಸು, ಪ್ರಥಮ ಮತ್ತು ದ್ವಿತೀಯ ಮತ್ತು ಬಂಪರ್ ಬಹುಮಾನಗಳನ್ನು ಹೊಡಿಲಿಕ್ಕೆ ಪ್ರಾರಂಭ ಮಾಡ್ತು. ಇದು ಸುಮಾರು ಒಂದು 6-7 ತೊಲೆ ಬಂಗಾರವನ್ನು ತಂದಿದೆ, ಒಂದು 5 ಗಾಡ್ರೇಜ್ ಬೀರು ತಂದಿದೆ, ಒಂದು ಎತ್ತಿನ ಗಾಡಿ ತಂದಿದೆ, ಒಂದು 40 ತೊಲೆ ಬೆಳ್ಳಿ ತಂದಿದೆ, ಆಮೇಲೆ 5 ಸೈಕಲ್ಗಳನ್ನು, 4 ಹಂಡೆಗಳನ್ನು, ಆಮೇಲೆ ಟಿವಿ 4 ಟಿವಿಗಳನ್ನು ತಂದಿದೆ. ಸುಮಾರು ಮನೆಯಲ್ಲಿ ತುಂಬ ಬಹುಮಾನಗಳನ್ನು ತಂದಿತ್ತು. ಇದು ಸರ್ದಾರ ಅಂದರೆ ನಿಜವಾಗ್ಲೂ ಸಾಲು ಹಬ್ಬ ಮಾಡಿದಂತಹ ಸರ್ದಾರ, ಜನಮೆಚ್ಚಿದ ಸರ್ದಾರ. ನಮ್ಮ ನಿಜವಾಗ್ಲೂ ಹೇಳಬೇಕು ಅಂದರೆ ಇದು ನಮ್ಮ ಮನೆಯ ಆರಾಧ್ಯ ದೈವ.
ಇದು ನಮ್ಮ ಮನೆಯಲ್ಲಿ ಸುಮಾರು 10-11 ವರ್ಷ ನಮ್ಮ ಮನೆಯಲ್ಲಿ ಇದ್ದು ನಮ್ಮ ಮನೆತನದ ಹೆಸರನ್ನು ನಮ್ಮ ಶಿಕಾರಿಪುರ ತಾಲೂಕು, ಸೊರಬ ತಾಲೂಕು, ಶಿವಮೊಗ್ಗ ಜಿಲ್ಲೆ, ಹಾವೇರಿ ಭಾಗಗಳಲ್ಲೆಲ್ಲ ಹೆಸರು ಮಾಡ್ತು. ನಮ್ಮ ಮನೆತನದ ಹೆಸರನ್ನು ಇದು ಕೀರ್ತಿ ಪತಾಕೆಯನ್ನು ಹೆಚ್ಚನೆ ಮಾಡ್ತು. ಇದು ನಿಜವಾಗ್ಲೂ ಸತ್ತಾಗ ನಮ್ಮ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಿಜವಾಗ್ಲೂ ಒಬ್ಬ ಮನೆಯ ಸದಸ್ಯ ಎಷ್ಟು ಸತ್ತಾಗ ಎಷ್ಟು ದುಃಖ ಆಗುತ್ತಲ್ಲ, ಆ ರೀತಿಯ ಒಂದು ತೀರ್ಕೊಂಡಾಗ ಎಲ್ಲರಿಗೂ ಸಹ ಭಾಳ ತುಂಬ ದುಃಖ ಆಯಿತು. ಒಬ್ಬ ಹಿಂದೂ ಸಂಪ್ರದಾಯದ ಪ್ರಕಾರ ಒಬ್ಬ ವ್ಯಕ್ತಿ ಅಥವಾ ಒಬ್ಬ ಸ್ವಾಮೀಜಿಯವರು ತೀರ್ಕೊಂಡಾಗ ಯಾವ ವಿಧಿವಿಧಾನಗಳ ಮೂಲಕ ಶವ ಸಂಸ್ಕಾರವನ್ನು ಮಾಡಬೇಕು, ಅದೇ ರೀತಿಯಾಗಿರ್ತಕ್ಕಂಥ ನಮ್ಮ ಸಮಾಜದಿಂದ ಸ್ವಾಮೀಜಿಯವರನ್ನು ಕರೆಸಿ ಇದನ್ನು ಶಾಸ್ತ್ರೋಕ್ತವಾಗಿ ವಿಧಿವಿಧಾನಗಳನ್ನು ನಮ್ಮ ಮನೆಯ ಹಿಂಭಾಗದಲ್ಲಿ ಇದನ್ನು ಸಮಾಧಿಯನ್ನು ಮಾಡಿ ಇದನ್ನು ದಿನನಿತ್ಯಲೂ ಸಹ ಮರಿಬಾರ್ದು ಅಂತ ಹೇಳಿ ಈ ಒಂದು ಸ್ಟ್ಯಾಚ್ಯೂವನ್ನು, ಈ ಒಂದು ಹೋರಿಯ ಸ್ಟ್ಯಾಚ್ಯೂವನ್ನು ಸುಮಾರು ಒಂದು 7-8 ಕ್ವಿಂಟಲ್ ಇರ್ತಕ್ಕಂಥ ಸ್ಟ್ಯಾಚ್ಯೂವನ್ನು ಮಾಡಿಸ್ಲಿಕ್ಕೆ ಕೊಟ್ಟು ಇದನ್ನು ನಮ್ಮ ಮನೆಯ ಮುಂಭಾಗಕ್ಕಿಟ್ಟು ನಾವು ಪ್ರತಿದಿನ ಬೆಳಗ್ಗೆ ಸಹ ಎದ್ದು ಬಲಗಡೆ ಬಸವಣ್ಣನ ಮಕ್ಕ ನೋಡಿದರೆ ನಮಗೆ ನಾವು ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತಾ ಇರ್ತದವು. ಅದಕ್ಕಾಗಿ ನಮಗೆ ಇದನ್ನು ಮರೆಯಲಾಗದಂತಹ ಸರ್ದಾರ, ಮರೆಯಲಾಗದಂತಹ ಮಾಣಿಕ್ಯ. ನಿಜವಾಗ್ಲೂ ಈ ಹೋರಿಯನ್ನು ಪಡೆದಿರ್ತಕ್ಕಂಥ ನಾವೇ ಪುಣ್ಯವಂತರು. ಈ ಥರದ ಹೋರಿ ಈ ಜೀವನದಲ್ಲಿ ನಮಗೆ ಸಿಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ಇದನ್ನು ಇದರ ಜೊತೆಗೆ ಬೆಳೆದಿರ್ತಕ್ಕಂಥ ಅವಿನಾಭಾವ ಸಂಬಂಧವನ್ನು ನಾವು ಯಾವ ಕಾಲಕ್ಕೂ ಮರೆಯೋಕ್ಕಾಗಲ್ಲ. ಇದನ್ನು ನಿಜವಾಗ್ಲೂ ನಮ್ಮ ಮನೆಯ ಆರಾಧ್ಯ ದೈವ. ನಮ್ಮ ಹೆಸರು ಚಾಮರಾಜ, ಶಿಕಾರಿಪುರ ತಾಲೂಕು, ಶಿಕಾರಿಪುರ ಪೊಲೀಸ್ ಸ್ಟೇಷನ್ ಪೊಲೀಸ್ನವ್ರು ನಾವು. ನಾವು ಕಮ್ಮನಹಳ್ಳಿಯವರು. ಇದು ಸರ್ದಾರ ಅಂತ ಇದ್ರ ಹೆಸರು. ಇದು ನಮ್ಮ ಮನೆಗೆ ಬಂದಮೇಲೆ ಎಲ್ಲರಿಗೂ ಭಾಳ ಖುಷಿ ಆಯಿತು. ಇದರಿಂದ ಎಲ್ಲರಿಗೂ ಹಬ್ಬ ಮಾಡಬೇಕು ಅನ್ನೋದು ಮನೆಯವ್ರಿಗೆಲ್ಲ ಆಗಿದ್ದಲ್ದ ಎಲ್ಲ ಊರನವರು, ಎಲ್ಲ ಸುತ್ತಮುತ್ತ ಹಳ್ಳಿಯವರು ಎಲ್ಲರೂ ತುಂಬ ಖುಷಿಯಿಂದ ಹಬ್ಬ ಮಾಡೋಕ್ಕೆ ಇಷ್ಟಪಟ್ಟರು. ಇದೆಲ್ಲ ಕಡೆಗೂ ಹೋಗಿ ಹಬ್ಬ ಮಾಡಿ ಫಸ್ಟ್ ಸಣ್ಣ ವಸ್ತುವಿನಿಂದ ಒಂದು ಚರಿಗೆಯಿಂದ ಹಿಡಿದು ಕೊನೆಗೆ ದೊಡ್ಡ ದೊಡ್ಡ ವಸ್ತುಗಳನ್ನೆಲ್ಲ ತಗೊಂಬಂದು ಹಬ್ಬ ಪ್ರೈಸ್ ಬಹುಮಾನ ತಂದು ಕೊಡ್ತು. ಎಲ್ಲರಿಗೂ ಸಂತೋಷ ಪಡಿಸ್ತು. ಆದ್ರೆ ಇದು ನೋಡಿದ್ರೆ ಎಲ್ಲರಿಗೂ ಭಯ ಆಗೋದು. ಹತ್ರ ಯಾರು ಹೋಗೋದಿಲ್ಲ, ದೂರ ಇರೋರು. ಆಮೇಲೆ ನಮ್ಮ ಮನೆಯವರು ನಮ್ಮ ಮಕ್ಕಳು ಅಷ್ಟೇ ಹತ್ರ ಇರಬೇಕು, ಉಳ್ದವ್ರಿಗೆ ಯಾರಿಗೂ ಹತ್ರ ಬಿಟ್ಕೊಡ್ತಿದ್ದಿಲ್ಲ. ಹಬ್ಬ ಮಾಡೋ ಮುಂದಾದರೂ ಭಾಳ ಹೆದರಿಕೆಯಿಂದನೇ ಹಬ್ಬ ಮಾಡೋರು. ಭಾಳ ಚೆನ್ನಾಗಿ ಹಬ್ಬ ಮಾಡಿ ಕೊನೆಗೆ ವಯಸ್ಸಾದರೂ ಬಾಯಾಗ ಹಲ್ಲಿಲ್ಲದ್ರು ಹಬ್ಬ ಮಾಡ್ತು. ಬೆನ್ನೂರವ್ರ ಮನೆ ಅಜ್ಜರು ಹಬ್ಬ ಮಾಡ್ತಾ ಇದಾರ, ಬೆನ್ನೂರು ಅಜ್ಜ ಬಂತು ಸರ್ದಾರ ಅನ್ನೋರು. ಆ ಥರ ಹಬ್ಬ ಮಾಡಿ ಎಲ್ಲರನ್ನೂ ಸಂತೋಷಪಡಿಸಿ ಕೊನೆಗೆ ಒಂದು 3 ದಿನ ಅಷ್ಟೇ ಮನೆಯಲ್ಲಿದ್ದು ಡೆತ್ ಆಯ್ತು. ಆಮೇಲೆ ಅದನ್ನ ಮೆರವಣಿಗೆ ಸಮೇತ ವಾಲಕದಾರ ಮುಖಾಂತರ ಇಲ್ಲಿಗೆ ಕರ್ಕೊಂಬಂದು ಇದನ್ನ ಸಮಾಧಿ ಮಾಡಿ ಮಣ್ಣು ಮಾಡಿದ್ವಿ. ಎಲ್ಲ ಸುತ್ತಮುತ್ತ ಹಳ್ಳಿಯವರು ಬಂದು ಬೆಳಗ ಎಲ್ಲರೂ ಬಂದಿದ್ರು. ಎಲ್ಲರೂ ಬಂದು ಒಂದು ಮನುಷ್ಯ ಸಂಸ್ಕಾರ ಮಾಡಿದಂಗೆ ಮಾಡಿ ಒಂದು ಸ್ವಾಮಿಗಳಿಂದ ಹಿಡಿದು ಕರ್ಕೊಂಡ್ ಮಾಡಿದ್ವಿ. ಡೈಲಿ ಇದನ್ನ ಬೆಳಗ್ಗೆ ಎದ್ದು ಯಾರೋ ಒಬ್ರು ಇಂಥದ್ದು ನೀರು ಹಾಕಿ ಪೂಜೆ ಮಾಡಿ ಇಲ್ಲ ರಂಗೋಲಿ ಹಾಕಿ ಇದು ಮಾಡ್ತೇವೆ. ಎಲ್ಲರೂ ಪ್ರತಿದಿನ ಸ್ನಾನ ಮಾಡಿದಾಗ ಊದುಬತ್ತಿ ಬೆಳಗೋದು, ಒಂದು ಹೂವು ಇಡೋದು, ಇದಕ್ಕೂ ಅಲ್ಲಿ ಪರಮೇಶ್ವರಕ್ಕೂ ಮಾಡ್ತೇವೆ. ನಮ್ಮ ಹೆಸರು ಲೀಲಾವತಿ ಬೆನ್ನೂರಮ್ಮಿ ಅಂತ. ನಾವು ಬಂದಾಗ ಎಲ್ಲ ಜೋರಿತ್ತು, ಕಮ್ತಾ ಮಾಡ್ತಾ ಇತ್ತು. ನಾವು ಹೊಲಕ್ಕೆ ಹೋಗ್ತಾ ಇದ್ದಾಗ ನಮ್ಮ ಅವ್ರದ್ದೇ ಹಿಂದ್ಗುಟ ಹೊಡ್ಕೊಂಬರೋರು. ಮೇವೆಲ್ಲ ಚೆನ್ನಾಗಿ ಕೊಯ್ಯೋದು, ಮತ್ತೆ ಗಳೆವನ್ನು ಕಟ್ತಿದ್ದಿಲ್ಲ, ಹಿಂದ್ಗುಟ ಬಾ ಅಂದ್ರೆ ಬರ್ತಾ ಇರೋದು. ನಾವೆಲ್ಲ ಬಂದಾಗ ವ್ಯವಸ್ಥೆ ಮಾಡಕ್ ಹೋದ್ರೆ ನಮ್ಗೆ ಹಯ್ಯಾಕೆ ಬರೋದಿದ್ದು. ಆದ್ರೂ ಬಿಡ್ತಿದ್ದಿಲ್ಲ, ಮಾಡ್ತಿದ್ವಿ. ಮಾಡಿ ವಯಸ್ಸಾತು, ಸಾಯ್ತು, ಎಲ್ಲರೂ ಇಡೀ ಹೊತ್ತು ಕಣ್ಣೀರ್ ಹಾಕಿದ್ರು, ನಮ್ಗೆ ದುಃಖ ಬರೋದು. ಈಗ ಅದ್ರ ಬರಿಬಾರ್ದು ಅಂತ ನಾವು ಬೆಳಿಗ್ಗೆ ಸ್ನಾನ ಮಾಡಿಸ್ತೇವೆ, ರಂಗೋಲಿ ಹಾಕ್ತೇವೆ, ಪೂಜೆ ಮಾಡ್ತೇವೆ. ಇದು ನೋಡಿದ್ರೆ ನಮ್ಗೆ ಯಾವ ತೊಂದರೆ ಏನು ಬರೋದಿಲ್ಲ. ನಮ್ಗೆಲ್ಲ ಹೊರಗೆ ಹೋಗ್ತಾವು. ನಮ್ಗೆ ಅದ್ರ ನೆನಪಿಗೋಸ್ಕರ ನಮ್ಮ ಮನೆ ಬಲ ಮಾಡ್ಕೊಂಡಿದ್ದೀವಿ. ನಮಸ್ತೆ, ನಮ್ಮ ಹೆಸರು ಭಾರ್ಗವ್ ಅಂತ. ನಾನು ಸುಮಾರು ಒಂದು 10-12 ವರ್ಷದಿಂದ ಹೋರಿ ಹಬ್ಬದ ಆ ವಯಸ್ಸಿಂದ ನೋಡ್ತಾ ಇದ್ದೆ ಹೋರಿನ ಹಬ್ಬನ. ನಮ್ಮ ಹೆಚ್ಚು ಕಡೆ ನಮ್ಮ ಸೊರಬ ತಾಲೂಕು, ಶಿಕಾರಿಪುರ ತಾಲೂಕು ಸೈಡಿನ್ನು ಹೆಚ್ಚು ಕಡಿಮೆ ಹಬ್ಬಕ್ಕೆ ಹೋತಂದ್ರೆ ಬಂಪರ್ನ ಬಹುಮಾನ. ಅವತ್ತು ನಿಯತ್ತಿನ ಹಬ್ಬ, ಎಷ್ಟೇ ಯಾವುದೇ ರೀತಿಯ ಫಿಕ್ಸಿಂಗ್ ಇರಲಿಲ್ಲ, ಏನಿಲ್ಲ, ನಿಯತ್ತಿನ ಹಬ್ಬ ಮಾಡೋರು. ಎಲ್ಲಿ ಹೋದ್ರು ಬಂಪರ್ ಬಹುಮಾನ ಕೊಡೋರು. ಹಿರೇಕೆರೂರು ಹಬ್ಬ ಅಂದರೆ ಫೇಮಸ್ಸು. ಕಮ್ಮನಹಳ್ಳಿ ಸರ್ದಾರ ಅಂದರೆ ಒಂದು ಹೆಸರು, ಹಂಗಿರೋ ಎತ್ತು. ಈಗ ನಮ್ಮ ಕಮ್ಮನಹಳ್ಳಿ ಹೆಸರು ಅರ್ಧಕ್ಕರ್ಧನ ಈಗ ಹೋರಿ ಹಬ್ಬದ ಫೀಲ್ಡಲ್ಲಿ ಸರ್ದಾರನ ಇದ್ರ ಮೇಲೆ ಭಾಳ ಜನಕ್ಕೆ ಗೊತ್ತಿರೋದು. ಹಿಂದೂ ಕಟ್ಟಕ್ಕಾಗಲ್ಲ, ಮುಂದೆ ಕಟ್ಟಕ್ಕಾಗಲ್ಲ ಅಂತ ಎತ್ತು ಸರ್ದಾರ ಅಂತ. ಈಗ ಇದೇ ಸ್ಫೂರ್ತಿ, ಇದ್ರ ಸವಿ ನೆನಪಿಗಾಗಿ ನಾವು ಹಬ್ಬ ಮಾಡ್ತಾ ಇದ್ದೀವಿ. ಇವಾಗ ಈಗಿನ ಹೋರಿ ಹಬ್ಬಗಳದ್ದು ಆಗಂದು ಈಗಿನ ಹೋರಿಗಳು ಅವತ್ತ ನಿಯತ್ತಿನ ಹಬ್ಬ ಮಾಡಿಸ್ತು. ಊರಿ ಬೆದರಿದ್ದು ಊರಿಗೂ ಆಯ್ಕೆ ಮಾಡೋದು ಬಹುಮಾನ. ಬಳಿಗಾಲ 2 ದಿನ, 500 2 ದಿವಸ, ಹಿರೇಕೆ 2 ದಿವಸ ದುಡ್ಡು ಮಾಡಿದ್ವಿ. ಏನು ಬಸವಣ್ಣ ಆಯ್ಕೆ ಮಾಡೋದು? ಬಸವಣ್ಣ ದೊಡ್ಡ ಶ್ರೀಮಂತ ಹೋಗಿ ಎಲ್ಲ ಬೇಕಾಗತ್ತಿ. ಅಲ್ಲಿ ದೊಡ್ಡವನಿಗೆ ಕೊಡ್ತಾರೆ, ಅವನಿಗೆ ದೊಡ್ಡವನ್ ಪ್ರೈಸ್ ಕೊಡಲ್ಲ. ಅದು ಅವಾರ್ಡು.